ಬೆಂಗಳೂರಿನಲ್ಲಿ ಮತ್ತೆ ಹೋಟೆಲ್ ಉದ್ಯಮದ ಮೇಲೆ ಬಹುದೊಡ್ಡ ಹೊಡೆತ ಬಿದ್ದಿರುವಂತದ್ದು. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ದರ ಏಕಾಏಕಿಯಾಗಿ ಹೆಚ್ಚು ಕಮ್ಮಿ ₹1,000 ಏರಿಕೆಯಾಗಿದೆ. ಈ ಮೂಲಕವಾಗಿ 3,100ರ ಗಡಿ ದರ ದಾಟಿರುವಂಥದ್ದು. ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹೋಟೆಲ್ ಉದ್ಯಮಿಯಾಗಿರುವಂತಹ ಕೃಷ್ಣರಾಜ್ ನಮ್ಮ ಜೊತೆಗಿದ್ರು. ಅವ್ರನ್ನ ಮಾತಾಡ್ಸೋಣ. ಸರ್, ₹1,000 ಹೆಚ್ಚು ಕಮ್ಮಿ ಜಾಸ್ತಿ ಆಗಿದೆ. ಹೋಟೆಲ್ ಉದ್ಯಮ ನಡೆಸೋದೇ ಭಾರ ಅಂತ ಅನಿಸ್ಬಿಟ್ಟಿದೆ. ಹೌದು, ಖಂಡಿತ. ಯಾಕಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ಒಂದು ದೊಡ್ಡ ಶಾಕು. ಕಳೆದ 10 ವರ್ಷದಲ್ಲಿ ಈ ರೀತಿಯಾಗಿ ಏಕಾಏಕಿ ಸಿಲಿಂಡರ್ ದರ ಏರಿಕೆ ಆಗಿದ್ದಿಲ್ಲ. ಇದು ಪ್ರಥಮ ಬಾರಿಗೆ ₹1,000. 10 ವರ್ಷದಲ್ಲಿ ನಾವು ಪ್ರಥಮ ಬಾರಿ ₹1,000 ಏಕಾಏಕಿ ಜಾಸ್ತಿ ಮಾಡಿದ್ದಾರೆ. ಅಂದರೆ ಇವರು ಒಂಥರ ಮನಸ್ಥಿತಿಯಾಗಿ ಎಷ್ಟಾದರೂ ಕೊಟ್ಟು ತಗೊಳ್ತಾರೆ, ಅಥವಾ ಈ ರೀತಿ ನಾವು ದರ ಏರಿಕೆ ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಬಂದ ಮೇಲೆ ಅವರು ಅದೇ ರೀತಿ ಮಾಡ್ತಾರೆ. ಚುನಾವಣೆ ಇತ್ತು, ಚುನಾವಣೆ ಎಲ್ಲ ಮುಗಿಯಿತು, ಅವರ ಒಂದು ಏನು ಕಾರ್ಯಗಳು ಅವ್ರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ಉದ್ಯಮಕ್ಕೆ ನಷ್ಟ ಆಗುತ್ತೆ. ಒಂದೇ ಬಾರಿ ನೀವು ಈ ರೀತಿಯಾಗಿ ಅಬ್ನಾರ್ಮಲ್ ಒಂದು ಸಲ ಜಾಸ್ತಿ ಮಾಡಿದಾಗ ಉದ್ಯಮ ನಡೆಸೋದು ಕಷ್ಟ ಆಗುತ್ತೆ. ಇದು ಯಾರಿಗೆ ಹೇಳಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಸರ್. ಅಂದ್ರೆ ಈ ಯುದ್ಧದ ಪರಿಸ್ಥಿತಿ, ಯುದ್ಧ ಶುರು ಆದ ಮೇಲೆ ಹಂತವಾಗಿ ಜಾಸ್ತಿ ಆಗ್ತಾನೆ ಹೋಗಿದೆ. ಡಿಮಾಂಡ್ ಕೂಡ ಬ್ಲ್ಯಾಕಲ್ಲಿ ಅಂತೂ ಹೇಳೋದಿಲ್ಲ, ಆ ಥರದ ಪರಿಸ್ಥಿತಿ ಆಗೋಗಿದೆ. ಸೊ ಎಷ್ಟು ಜಾಸ್ತಿ ಆಗಿದೆ ಸರ್ ಯುದ್ಧ ಶುರು ಆದ ನಂತರ? ಖಂಡಿತ 1,400ವರೆಗೆ ಈಗ ಹೆಚ್ಚುವರಿಯಾಗಿ 1,500-600 ಇದ್ದ ಸಿಲಿಂಡರ್ ಇವತ್ತು ₹3,150 ಅಂದರೆ ₹1,500 ಜಾಸ್ತಿ ಕೊಡಬೇಕು. ಡಬಲ್ ಆಗೋ ರೀತಿ ಕೊಡ್ತಾ ಇದ್ದೀವಿ ಕಳೆದ ಒಂದು 3-4 ತಿಂಗಳು. ಮತ್ತೆ ಈ ಒಂದು ಗ್ಯಾಸ್ ಸಿಸ್ಟಮ್ ಅನ್ನ ನಾವು ಈಗ ನಮ್ಮ ಪ್ರಧಾನಮಂತ್ರಿಗಳು ಅಕ್ಕ ತಂಗಿಯವರು ಅಡಿಗೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡಬಾರ್ದು, ಈ ರೀತಿಯಾಗಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಗ್ಯಾಸಿಗೆ ಬಂದಿದ್ದೀವಿ. ಮತ್ತೆ ಸೌದೆ ಒಲೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. ಹೋಟೆಲಲ್ಲಾಗಿರ್ಬೋದು, ನಾಳೆ ಮನೆಗಳಿಗೂ ಇದೇ ಸಮಸ್ಯೆ ಬರುತ್ತೆ. ಈಗ ಹೋಟೆಲ್ಗಳಿಗೆ ಮಾಡಿದ್ದಾರೆ, ಮುಂದಿನ ದಿವಸದಲ್ಲಿ ಮನೆಗಳಿಗೂ ₹200-300-400 ಹೆಚ್ಚುವರಿಯಾಗಿ ಕೊಡಬೇಕಾಗುತ್ತೆ. ಅಂದರೆ ಈ ಬೆಲೆ ಜಾಸ್ತಿ ಆಯಿತು, ಡಿಮಾಂಡ್ ಜಾಸ್ತಿ ಆಯಿತು, ಬ್ಲ್ಯಾಕಲ್ಲೂ ಕೂಡ ರೇಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು. ನಾವು ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಮೆನು ರೇಟನ್ನು ಜಾಸ್ತಿ ಮಾಡಲ್ಲ. ಈ ಬೀದಿ ಬದಿ ವ್ಯಾಪಾರಿಗಳು, ಸಣ್ಣ ಪುಟ್ಟ ಹೋಟ್ಲವರು ₹5 ₹10 ಜಾಸ್ತಿ ಅನಫಿಷಿಯಲ್ ಆಗಿ, ಅನೌಪಚಾರಿಕವಾಗಿ ತೆಗೆದುಕೊಳ್ಳೋದು ಬಿಟ್ಟರೆ ಒಫಿಷಿಯಲ್ ಆಗಿ ಎಲ್ಲೂ ಕೂಡ ನಿಮ್ಮ ಸಂಘಟನೆಯಿಂದ ಅಥವಾ ನಿಮ್ಮ ದೊಡ್ಡ ದೊಡ್ಡ ಗಾರ್ಡನ್ ಹೋಟೆಲ್ಗಳಲ್ಲಿ ಮಾಡಿರಲಿಲ್ಲ. ಸೊ ಈಗ ₹1,000 ₹993 ಹೆಚ್ಚು ಕಮ್ಮಿ ಜಾಸ್ತಿ ಆಗಿದೆ. ಸೊ ಈಗ ಏನಾದರೂ ಮೆನು ದರ ಏರಿಕೆ ಮಾಡುವಂಥದ್ದು ಅಫಿಷಿಯಲ್ ಆಗಿ ಏನಾದರೂ ಆಗುತ್ತಾ? ಟೀ ಬೆಲೆ ಜಾಸ್ತಿ ಆಗುತ್ತಾ? ಇಡ್ಲಿ ವಡೆ ಬೆಲೆ ಜಾಸ್ತಿ ಆಗುತ್ತಾ? ಚಿತ್ರಾನ್ನ ವಾಂಗಿ ಆದರೆ ಒಟ್ಟಾರೆ ರೈಸ್ ಬಾತ್ ಬೆಲೆ ಜಾಸ್ತಿ ಆಗೋ ಸಾಧ್ಯತೆ ಇದೆಯಾ? ಇಲ್ಲ, ಖಂಡಿತ. ಯಾಕಂತೇಳಿ ಈ ಒಂದು ವಿಚಾರದಲ್ಲಿ ನಮ್ಮ ಹೋಟೆಲ್ ಸಂಘದ ನಿರ್ಧಾರ ಆಗಿರ್ಬೋದು, ಅವರವರ ವೈಯಕ್ತಿಕ ಹೋಟೆಲ್ ನಡೆಸೋದ ಮೇಲೆ ಹೋಗುತ್ತೆ. ಯಾರು ₹1 ಜಾಸ್ತಿ ಮಾಡಬೇಕು, ₹2 ಜಾಸ್ತಿ ಮಾಡಬೇಕು, ಅವರೇ ನಿರ್ಧಾರ ಮಾಡ್ತಾರೆ. ಇದರಲ್ಲಿ ಸಂಘ ಯಾವತ್ತೂ ನಿರ್ಧಾರ ಮಾಡಲ್ಲ. ದರ ಏರಿಕೆ ಬಗ್ಗೆ ಸಂಘ ನಿರ್ಧಾರ ಮಾಡಲ್ಲ. ಪ್ರತಿಯೊಬ್ಬರು ವಾರ್ಷಿಕವಾಗಿ ಒಂದೊಂದು 1% ಅಥವಾ 3% ಈ ರೀತಿ ಜಾಸ್ತಿ ಮಾಡ್ತಾರೆ. ಸ್ಟಾರ್ ಹೋಟ್ಲ್ಗಳಲ್ಲೆಲ್ಲ ಪ್ರತಿ ವರ್ಷ 5% ಜಾಸ್ತಿ ಮಾಡ್ತಾರೆ. ಜೊತೆಗೆ ಸಂಬಳಗಳು ಜಾಸ್ತಿ ಆಗುತ್ತೆ, ಎಲೆಕ್ಟ್ರಿಕಲ್ ಜಾಸ್ತಿ ಆಗುತ್ತೆ. ಆ ರೀತಿಯಾಗಿ ಅವರವರ ಒಂದು ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ. ಇದರಿಂದ ನಾವು ಈ ತಿಂಗಳು ಮಾಡಿದ್ವಿ ಮತ್ತು ಮುಂದಿನ ತಿಂಗಳು ಮಾಡಬೇಕಂತಿಲ್ಲ. ಈ ಕಳೆದ ಒಂದೂವರೆ ತಿಂಗಳ ಹಿಂದೆನೇ ನಾವು ₹1-2 ಜಾಸ್ತಿ ಮಾಡಿದ್ವಿ. ಮತ್ತೆ ಪದೇ ರೇಟ್ ಜಾಸ್ತಿ ಮಾಡೋಕ್ಕೂ ಆಗಲ್ಲ. ಇವತ್ತು ₹1,000 ಜಾಸ್ತಿ ಆಗಿದೆ, ಇನ್ನೊಂದು 15 ದಿವಸ ಬಿಟ್ಬಿಟ್ಟು ಇನ್ನೂ ₹500 ಜಾಸ್ತಿ ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಇದರಿಂದ ನಾವು ಗ್ರಾಹಕರ ಮೇಲೆ ಹೊರೆ ಹಾಕಲಿಕ್ಕೂ ಆಗಲ್ಲ. ಪ್ರತಿ ಒಂದು ದರ ಜಾಸ್ತಿ ಆದಾಗೂ ನಾವು ದರ ಏರಿಕೆ ಮಾಡೋಕ್ಕಾಗಲ್ಲ. ಅರ್ಮುಜ್ ಜಲಸಂಧಿಯಿಂದ 20-25% ಬರ್ತಾ ಇರುವಂಥ ಕ್ರೂಡ್ ಆಯಿಲ್ ಅಥವಾ ಗ್ಯಾಸ್ ಅಂತಾನೆ ಡೈರೆಕ್ಟ್ ಆಗಿ ಅಂದ್ಕೊಂಡ್ರು ಕೂಡ ಸೊ ಬರ್ತಾ ಇಲ್ಲ, ಶಾರ್ಟೇಜ್ ಇದೆ. ಸೊ ಇದು ಮುಂದಿನ ದಿನಗಳಲ್ಲಿ ಎಂಥ ಹೊಡೆತ ಮತ್ತಷ್ಟು ಕೊಡುತ್ತೆ ನಿಮಗೆ ಅಂತ ಅನ್ಸುತ್ತೆ ಸರ್? ಖಂಡಿತ. ಈಗಲೂ ನಾವು ನಮ್ಮ ಒಂದು ಸರ್ಕಾರನ ನಂಬ್ಕೊಂಡು ಕೂತ್ಕೊಂಡು ನಾವು ಯಾವುದೂ ಮಾಡ್ತಾ ಇಲ್ಲ. ಗ್ಯಾಸ್ ಕೊಡ್ತಾ ಇಲ್ಲ. ನಾವು ₹5,000 ಕೊಟ್ಟು ನಾವು ಗ್ಯಾಸ್ ತೊಗೊಳಕ್ಕಾಗ್ತಾ ಇಲ್ಲ. ಕಟ್ಟಿಗೆ ಒಲೆಗೆ ತುಂಬ ಜನ ಮಾರು ಹೋಗಿದ್ದಾರೆ. ಹೋಟ್ಲವರೆಲ್ಲ ತುಂಬ ಅದರಲ್ಲೇ ಒಂದು ಅಡುಗೆ ಮಾಡುವಂಥ ಒಂದು ಕಲೆಯನ್ನು ಈಗ ಮತ್ತೆ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಒಂದು R&D ರೆಡಿ ಮಾಡ್ತಾ ಇದ್ದಾರೆ. ಜೊತೆಗೆ ಡೀಸೆಲ್ಗೆ ಹೋಗಿದ್ದಾರೆ, ಜೊತೆಗೆ ಎಲೆಕ್ಟ್ರಿಕಲ್ ಬಾಯ್ಲರಿಗೆ ಹೋಗಿದ್ದಾರೆ. ಈ ರೀತಿಯಾಗಿ ಒಂದು 50% ಗ್ಯಾಸ್ ಮೇಲೆ ಡಿಪೆಂಡ್ ಕಡಿಮೆ ಮಾಡ್ಕೊಂಡಿದ್ದಾರೆ. ಆದರೂ ಸರ್ಕಾರ ದರ ಏರಿಕೆ ಮಾಡ್ತಾನೇ ಇದೆ. ಕಂಪ್ಲೀಟ್ ಗ್ಯಾಸ್ ಸ್ಟಾಪ್ ಮಾಡೋದು ಕಷ್ಟ ಆಗುತ್ತೆ. ದರ ಏರಿಕೆಯನ್ನು ಇನ್ನೂ ಪುನರ್ಪರಿಶೀಲಿಸಿ ಸ್ವಲ್ಪ ಕಡಿಮೆ ಮಾಡಬೇಕು. ಒಂದು ₹100-200 ಆದರೂ ಹೊರೆ ಆಗಲ್ಲ. ಒಂದೇ ಸಲ 1,000 ಮಾಡಿದಾಗ ಹೊರೆ ಆಗುತ್ತಂತಲೇ ಹೇಳ್ತೀವಿ. ಈಗ ಮೊದಲು ಎಷ್ಟಿತ್ತು? ಈಗ ₹1,000 ಅಂದರೆ ₹993 ಜಾಸ್ತಿ ಆದಾಗ ರೇಟ್ ಎಷ್ಟಾಗಿದೆ ಸರ್? ₹2,100 ಜಾಸ್ತಿ ಆಗಿದೆ. ಜೊತೆ ಡಿಸ್ಕೌಂಟ್ ₹150 ಇತ್ತು, ಅದನ್ನು ತೆಗೆದಿದ್ದಾರೆ. ಈಗ ₹3,157 ಪ್ರತಿ ಸಿಲಿಂಡ್ರಿಗೆ ಕೊಡಬೇಕಾಗತ್ತೆ. ಅಂದರೆ ಈಗ ನಮ್ಮ ಹೋಟ್ಲಲ್ಲಿ ಮುಂಚೆ ನಾವೀಗ 50% ಕಡಿಮೆ ಮಾಡ್ಕೊಂಡಿದ್ದೀವಿ. ಈಗ 3 ಸಿಲಿಂಡ್ರ್ ಹೋಗುವಲ್ಲಿ ಪ್ರತಿನಿತ್ಯ ₹3,000 ಹೆಚ್ಚುವರಿಯಾಗಿ ನಾವು ಎತ್ತಿಡಬೇಕಾಗತ್ತೆ. ಇದಿಷ್ಟು ಹೋಟೆಲ್ ಉದ್ಯಮಿಯಾಗಿರುವಂಥ ಕೃಷ್ಣರಾಜ್ ಅವರ ಮಾತು. ಇದೇ ರೀತಿಯಾಗಿ ದರ ಏರಿಕೆ ಮಾಡ್ತಾ ಹೋದರೆ ನಾವು ಸರ್ಕಾರವನ್ನು ನಂಬಿಕೊಂಡು ಉದ್ಯಮವನ್ನು ನಡೆಸ್ತಾ ಇದ್ವಿ. ನಮ್ಮ ಮೇಲೆ ಸರ್ಕಾರ ಕನಿಷ್ಠ ಕನಿಕರ ಮತ್ತು ಗಮನವನ್ನು ಹರಿಸಬೇಕು ಅನ್ನುವಂಥದ್ದು ಅವರ ಬೇಡಿಕೆ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.